ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಭವ್ಯವಾದ ಪರಂಪರೆ ಮತ್ತು ಶ್ರೇಷ್ಠವಾದ ಇತಿಹಾಸವನ್ನು ಹೊಂದಿರುವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಂಬಿಕೆಯ ಶ್ರದ್ಧಾ ಕೇಂದ್ರಗಳಿಗೆ ಅತ್ಯಂತ ಮಹತ್ತರವಾದ ಸ್ಥಾನ ಇದೆ. ಈ ನಂಬಿಕೆಯ ಶ್ರದ್ಧಾ ಕೇಂದ್ರಗಳು ಕೇವಲ ಪೂಜಾ ಅಥವಾ ಪ್ರಾರ್ಥನೆಯ ಸ್ಥಳಗಳು, ದೇವಾಲಯಗಳು ಅಂತ ನಾವು ಭಾವಿಸಬಾರದು. ಇದು ನಮ್ಮ ಭವ್ಯ ಪರಂಪರೆಯ ಜೀವಂತ ಬೇರುಗಳು. ನಮ್ಮ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಇತಿಹಾಸವನ್ನ ವರ್ತಮಾನ ಕಾಲಕ್ಕೆ ಅತ್ಯಂತ ಅಚ್ಚುಕಟ್ಟಾಗಿ ಬೆಸೆದು ಅದನ್ನ ಭವಿಷ್ಯದ ಪೀಳಿಗೆಗೆ ಸಮರ್ಥವಾಗಿ ದಾಟಿಸುವ ಅಮೂಲ್ಯ ಸೇತುವೆಗಳು ನಂಬಿಕೆಯ ಶ್ರದ್ಧಾ ಕೇಂದ್ರಗಳು. ಆದ್ದರಿಂದ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇವೆಲ್ಲ ಚೆನ್ನಾಗಿರಬೇಕು ಅಂತಾದ್ರೆ, ನಾವೆಲ್ಲ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಸಮಾಜದಲ್ಲಿ ಒಂದಾಗಿ ಬಾಳಬೇಕು ಅಂತಾದ್ರೆ ಈ ನಂಬಿಕೆಯ ಶ್ರದ್ಧಾ ಕೇಂದ್ರಗಳು ಸದಾ ಸದೃಢವಾಗಿರುವಂತೆ ನೋಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಈ ನಂಬಿಕೆಯ ಶ್ರದ್ಧಾ ಕೇಂದ್ರಗಳನ್ನು ಸಂರಕ್ಷಣೆ ಮಾಡಬೇಕು. ಇವತ್ತು ಕೆಲವೊಂದು ದುಷ್ಟಶಕ್ತಿಗಳು ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಬಲಹೀನಗೊಳಿಸಬೇಕು ಎನ್ನುವ ದುರುದ್ದೇಶದಿಂದ ಅತ್ಯಂತ ವ್ಯವಸ್ಥಿತವಾಗಿ, ಕುತಂತ್ರದಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ದಾಳಿಯನ್ನ ಮಾಡ್ತಾ ಇರತಕ್ಕಂಥದ್ದು ಆತಂಕಕಾರಿ ವಿಚಾರ ಆಗಿದೆ. ಇತ್ತೀಚಿನ ಉದಾಹರಣೆ ಅಂತ ಹೇಳಿದ್ರೆ, ಕೋಟ್ಯಂತರ ಭಕ್ತರ ಪ್ರಧಾನ ನಂಬಿಕೆಯ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ನಮ್ಮ ಈ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೀತಾ ಇರತಕ್ಕಂತಹ ಮಹಾ ಷಡ್ಯಂತ್ರ, ಕೋಟ್ಯಂತರ ಭಕ್ತರ ಮನಸ್ಸಿಗೆ ಘಾಸಿಯನ್ನ, ನೋವನ್ನು ಉಂಟು ಮಾಡತಕ್ಕಂತಹ, ಅವರ ವಿಶ್ವಾಸಕ್ಕೆ ಧಕ್ಕೆಯನ್ನು ತರತಕ್ಕಂತಹ, ಇಡೀ ಈ ಕ್ಷೇತ್ರದ ಆ ಧರ್ಮಸ್ಥಳದ ಪವಿತ್ರತೆಗೆ ಭಂಗವನ್ನುಂಟು ಮಾಡತಕ್ಕಂತಹ ಆ ಮಹಾ ಷಡ್ಯಂತ್ರ ನಡೀತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯವಾದ ವಿಚಾರ ಆಗಿದೆ. ಇದು ಶುದ್ಧ ತಪ್ಪು. ಆ ದೃಷ್ಟಿಕೋನದಿಂದ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಏನು ನಡೀತಾ ಇದೆ ಮಹಾ ಷಡ್ಯಂತ್ರ, ಅದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಯಾರೇ ಆಗಲಿ, ಅದರ ಹಿಂದೆ ಯಾರೇ ಇರಲಿ, ಆ ವಿಷಯದ ಬೇರುಗಳನ್ನ ಬುಡಸಮೇತ ಕಿತ್ತಾಕ್ತಕ್ಕಂತ ವ್ಯವಸ್ಥೆ ಆಗಬೇಕು. ಅಲ್ಲಿವರೆಗೆ ನೀವೆಲ್ಲರೂ ಕೂಡ ಸಾಂಘಿಕ ಶಕ್ತಿಯಾಗಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಟ್ಟಿಗೆ ಕೈ ಜೋಡಿಸಬೇಕು. ಎಲ್ಲರಿಗೂ ಶುಭವಾಗಲಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ಓಂ ತತ್ಸತ್. ಜೈ ಶ್ರೀ ನರಸಿಂಹ.